ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗಾದರೆ ಬನ್ನಿ ಇವತ್ತಿನ ರಾಮಾಚಾರಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಇತ್ತ ವಿಶಾಲ್ ಮನೆಯಲ್ಲಿ ಯಾರೂ ಇಲ್ಲದೇ ಇರೋ ಸಮಯನ ಕರೆಕ್ಟಾಗಿ ನೋಡಿಕೊಂಡು ನಾರಾಯಣಾಚಾರ್ಯವನ್ನು ಕೊಲ್ಲಬೇಕು ಅಂತ ಮನೆ ಬರ್ತಾನೆ. ಬಂದು ವಿಶಾಲ್ ನಾರಾಯಣಾಚಾರ್ಯಗೆ, ನೀನು ನೆಮ್ಮದಿಯಾಗಿರಬಾರ್ದು, ನಿನ್ನ ನೆಮ್ಮದಿಯಾಗಿರೋಕ್ಕೂ ನಾನು ಬಿಡೋದಿಲ್ಲ, ನಿನ್ನ ನೆಮ್ಮದಿ ಹಾಳು ಮಾಡಬೇಕು ಅಂತಲೇ ನಾನು ಇಲ್ಲಿ ಬಂದಿರೋದು. ಹಾಗೆ ನನ್ನ ಅಕ್ಕನ ನಿನ್ನ ಮನೆಗೆ ಸೊಸೆಯಾಗಿ ಕಳಿಸಿರೋದು. ನೆನಪಿದ್ಯಾ, ನನ್ನ ಅಕ್ಕ ನಿನ್ನ ಕುತ್ತಿಗೆ ಹೆಚ್ಚಿಗೆ ಸಾಯಿಸೋಕೆ ಹೋಗಿದ್ಲು ಮತ್ತು ಆಸ್ಪತ್ರೆಯಲ್ಲಿ ದಿಂಬಿಟ್ಟು ಕೊಲ್ಲೋಕೆ ಹೋಗಿದ್ಲು. ಅಷ್ಟರಲ್ಲೇ ಅಜ್ಜಿ ವಿಶಾಲ್ಗೆ ಅಂತ ಮಜ್ಜಿಗೆ ತೊಗೊಂಡು ಬರ್ತಾಳೆ. ತೊಗೊಂಡು ಬಂದು ಅವ್ನು ಕೊಟ್ಟಾಗ, ನೀವು ಕುತ್ಕೊಳ್ಳಿ ಅಜ್ಜಿ, ನಾನು ಕುತ್ಕೊಂಡು ಕುಡಿತೀನಿ ಅಂತ ಹೇಳಿ ಅವಳನ್ನು ಕುಡಿಸಿ ಅವನು ಕುಡಿಯೋಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಹೇಳ್ತಾನೆ ವಿಶಾಲ್, ಫ್ಯಾನ್ ಇಲ್ವಾ? ನಾರಾಯಣಾಚಾರ್ಯವರು ಇಷ್ಟೊಂದು ಬೆವರ್ತಾ ಇದ್ದಾರೆ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾಳೆ, ಇಲ್ಲ ಕಣಪ್ಪ, ಫ್ಯಾನ್ ಇಲ್ಲ, ಕರೆಂಟ್ ಹೋಗಿದೆ ಅಂತ ಹೇಳ್ತಾಳೆ. ಅದಕ್ಕೆ ಅಲ್ಲೇ ಇರೋ ಬೀಸಣಿಗೆ ತೊಗೊಂಡು ನಾರಾಯಣಾಚಾರ್ಯಗೆ ಬೀಸೋಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಎಷ್ಟೊಂದು ಒಳ್ಳೆ ಹುಡುಗನಪ್ಪ ನೀನು ಇದುವರೆಗೂ ನಾನು ನೋಡೇ ಇಲ್ಲಲ್ಲ ಅಂತ ಹೇಳಿದಾಗ ವಿಶಾಲ್ ಹೇಳ್ತಾನೆ, ನಾನು ಮನೆಗೆ ಬಂದಿಲ್ಲ ಅಜ್ಜಿ, ನಾನು ಬರ್ತಿರೋದು ದೇವಸ್ಥಾನಕ್ಕಷ್ಟೇ. ಇಷ್ಟೊಂದು ಒಳ್ಳೆತನ ಎಲ್ಲ ನಮ್ಮ ನಾರಾಯಣಾಚಾರ್ಯವ್ರ ಪ್ರವಚನ ಕೇಳಿ ಬೆಳೆದಿದ್ರಿಂದನೇ ನನಗೆ ಇಷ್ಟೆಲ್ಲ ಒಳ್ಳೆತನ ಬಂದಿರೋದು ಅಂತ ಅಜ್ಜಿಗೆ ಹೇಳ್ತಾನೆ. ಆಗ ಅಜ್ಜಿ, ಸರಿನಪ್ಪ, ನೀವು ಮಾತಾಡ್ಕೊಳ್ರಿ, ನಂಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಅವಳು ಒಳಗೆ ಹೋಗ್ತಾಳೆ. ಅಜ್ಜಿ ಒಳಗೆ ಹೋಗ್ತಿದ್ದಂಗೆ ವಿಶಾಲ್ ನಾರಾಯಣಾಚಾರ್ಯಗೆ, ನಾರಾಯಣ, ಬಿಡುತ್ತೆ ಕಣೋ ನಿನ್ನ ಹೆಣ ಇವತ್ತು ಅಂತ ಹೇಳ್ತಾನೆ. ಮತ್ತು ಇವಾಗ ನಿನ್ನ ತಲೆಯಲ್ಲಿ ಹುಳ ಬಿಡ್ತಿರ್ಬೋದಲ್ಲ, ನಾನು ಯಾರು, ವೈಶಾಖ ಯಾರು ಅಂತ ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಅವಳು ಬರ್ತಾಳಲ್ಲ ದೇವಸ್ಥಾನ ಅಂತ, ಅವಳನ್ನೇ ಕೇಳು ಅವಳು ಯಾರು ಅಂತ. ಓಹೋ, ಇವಾಗ ವೈಶಾಖ ಒಳ್ಳೆಯವಳಾಗಿದ್ದಾಳೆ ಅಂತ ತುಂಬ ನೆಮ್ಮದಿಯಾಗಿದೆಯಲ್ಲ ನೀನು? ಇಲ್ಲ ಕಣೋ, ಅವಳು ನಾಟಕ ಮಾಡ್ತಿದ್ದಾಳೆ ಒಳ್ಳೆಯವನಾಗಿದ್ದೀನಿ ಅಂತ. ಅವಳು ಬಂದಿರೋದೇ ನಿಮ್ಮ ಮನೆ ನೆಮ್ಮದಿನ ಹಾಳು ಮಾಡೋಕ್ಕೆ ಅಂತ. ನಿನ್ನ ರಾಮಾಚಾರಿ ಇವಾಗ ತಾನೇ ಬಂದಿರೋ ಆ ಕಿಟ್ಟಿ ಎಲ್ರೂ ಸಾಯಿಸಿ ನಿನ್ನ ವಂಶನ ನಿರ್ವಂಶ ಮಾಡ್ತಾಳೆ. ಆದಷ್ಟು ಬೇಗ ನಿನ್ನ ಸೊಸೆ ಚಾರು ವಿಧವೆ ಆಗಿಬಿಡ್ತಾಳೆ ಕಣೋ ಅಂತ ಹೇಳ್ತಾನೆ. ಅಷ್ಟೇ ಯಾಕೆ, ತನ್ನ ಗಂಡಾದ ಕೋದಂಡನೂ ಬಿಡಲ್ಲ ಅವಳು. ನಿನಗೆಲ್ಲ 3 ಮಕ್ಕಳನ್ನ ಸಾಯಿಸಿ ಮನೇನ ಸ್ಮಶಾನ ಮಾಡ್ತಾಳೆ. ಮಾಡಿ ಅವಾಗ ನಿನಗೆ ಯಾರಿರ್ತಾರೆ ಹೇಳು? ಊಟ ಮಾಡೋಕ್ಕೆ ಕೈ ಇಲ್ಲ, ಆಡೋಕ್ಕೆ ಕಾಲಿಲ್ಲ, ಮಾತಾಡೋಕ್ಕಂತೂ ಬಾಯೇ ಇಲ್ಲ. ಅವಾಗ ಹಸುವಿನಿಂದ ನೀನು ಪ್ರತಿನಿತ್ಯ ನರಳಿ ನರಳಿ ಸಾಯಬೇಕು. ಹಾಗೆ ಮಾಡ್ತಾಳೆ ನಮ್ಮ ಅಕ್ಕ. ಅವಳು ಸೇಡಿಗಂತ ನಿಂತರೆ ರಾಕ್ಷಸಿ ಕಣೋ. ನಿನ್ನ ಮನೆ ಆದಷ್ಟು ಬೇಗ ಸ್ಮಶಾನ ಆಗುತ್ತೆ ಅಂತ ಹೇಳ್ತಾನೆ. ಅದನ್ನು ಕೇಳಿ ಅವನು ಕೋಪಗೊಂಡು ಆದಷ್ಟು ಟ್ರೈ ಮಾಡ್ತಾನೆ ಎದ್ದು ನಿಲ್ಲೋಕ್ಕೆ. ಟ್ರೈ ಮಾಡ್ತಾ 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 ಅವನ ಮುಂದೆ ಎದ್ದು ನಿಂತ್ಕೊತಾನೆ. ಆಗ ವಿಶಾಲ್ ಅದನ್ನು ಕಂಡು ಶಾಕ್ ಆಗ್ತಾನೆ. ಶಾಕ್ ಆಗಿ, ಆದಷ್ಟು ಬೇಗ ನಿನ್ನ ಮನೆ ಸ್ಮಶಾನ ಆಗಲೇಬೇಕು ಅಂತ ಹೇಳಿ ಅವನನ್ನು ತಳ್ಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ವಿಶಾಲ್ ಅಲ್ಲಿಂದ ಹೋದ ನಂತರ ಸ್ವಲ್ಪ ಹೊತ್ತು ಬಿಟ್ಟು ಅಲ್ಲಿಗೆ ಅಜ್ಜಿ ಬರ್ತಾಳೆ. ನಾರಾಯಣಾಚಾರ್ಯ ಬಿದ್ದಿರೋದನ್ನು ನೋಡಿ ಅವಳು, ಅಯ್ಯೋ ನಾನು, ಏನಾಯಿತು ನಿನಗೆ, ಏನಾಯಿತು ಅಂತ ಹೇಳಿ ಅವರನ್ನು ಎಬ್ಸೋಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಅವಳಿಗೆ ಅವನನ್ನು ಎಬ್ಸೋಕ್ಕೆ ಆಗೋದಿಲ್ಲ. ಇತ್ತ ವಿಶಾಲ್ ಅಲ್ಲಿಂದ ಬಂದ ಮೇಲೆ ಒಬ್ನೊಬ್ಬನೇ, ಬಂದರು ಎಲ್ಲರೂ ಮನೆಗೆ ಬರ್ತಾ ಇದ್ದೀರಾ, ಮನೆಗೆ ಬಂದು ನೋಡಿ, ನಿಮಗಾಗಿ ಒಂದು ದೊಡ್ಡ ಸರ್ಪ್ರೈಸ್ ಕಾದಿದೆ. ಮಾಡೋ ಪಾಪನೆಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದ ತಕ್ಷಣ ನೀವು ಮಾಡಿರೋ ಪಾಪ ಏನು ಹೋಗ್ಬಿಡುತ್ತಾ? ನನ್ನ ಅಕ್ಕ ಅಲ್ಲಿಗೆ ಹೋಗಿ ಅವ್ರನ್ನೆಲ್ಲ ನಾಶ ಮಾಡ್ತೀನಿ ಅಂತ ಹೇಳಿ ನನ್ನ ವಿರುದ್ಧನೇ ನಿಂತ್ಕೊಂಡ್ಲು. ಬಾರೆ ಅಕ್ಕ, ನಿನಗೊಂದು ದೊಡ್ಡ ಸರ್ಪ್ರೈಸ್ ಕಾದಿದೆ. ಇವಳಿಗೆ ಹೀಗೆ ಹೇಳಿದ್ರೆ ಸಾಲಲ್ಲ ಅಂತ ಹೇಳಿ ಅವಳು ವಾಟ್ಸಪ್ಗೆ ಒಂದು ವಾಯ್ಸ್ ನೋಟ್ ಕಳಿಸ್ತಾನೆ. ಮನೆಗೆ ಬಂದು ನೋಡೋಕ್ಕ, ನಿನಗಾಗಿ ಒಂದು ದೊಡ್ಡ ಸರ್ಪ್ರೈಸ್ ಕಾದಿದೆ. ಹೆಲೋ, ನನ್ನ ಮನೆ ಬರಬೇಡ ಅಮ್ಮ, ಮತ್ತೆ ನಿನ್ನ ಮಾವನ ಮನೆಗೆ ಹೋಗು ಅಂತ ಹೇಳಿ ಅವಳಿಗೆ ಆಡಿಯೋ ಕಳಿಸ್ತಾನೆ. ಇದನ್ನು ಕೇಳಿಸ್ಕೊಂಡ ವೈಶಾಖ ಎಲ್ಲರೂ ಮನೆ ಬಂದ ತಕ್ಷಣ ಮನೆಗೆ ಬಂದು ಅವ್ರ ಮಾವನ ನೋಡೋಕ್ಕೆ ಅರ್ಜೆಂಟ್ ಮಾಡ್ತಾಳೆ. ಆಗ ಅದು ಚಾರು ಅವ್ರ ಅತ್ತೆ ಎಲ್ಲರೂ ಹೇಳ್ತಾರೆ, ಯಾಕೆ ಎಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದೆಯಾ? ಮೊದಲೇ ಬಸರಿ ಹೆಣ್ಣು ನೀನು, ಸ್ವಲ್ಪ ಸ್ಲೋ ಆಗಿರು, ನಿಧಾನವಾಗಿ ನಡ್ಕೋ ಅಂತ ಹೇಳ್ತಾಳೆ. ಅದಕ್ಕೆ ವೈಶಾಖ, ಇಲ್ಲ ಏನಿಲ್ಲ, ನಾನು ಆರಾಮಾಗಿ ಇದ್ದೀನಿ ಅಂತ ಹೇಳಿ ಅರ್ಜೆಂಟ್ ಮಾಡಿ ಮಾವ ನೋಡೋಕ್ಕೆ ಹೋಗ್ತಾಳೆ. ಅವಳು ಹೋಗಿ ನೋಡೋ ಅಷ್ಟರಲ್ಲಿ ನಾರಾಯಣಾಚಾರ್ಯರು ಕೆಳಗೆ ಬಿದ್ದಿರೋದನ್ನು ಗಮನಿಸಿ ಮಾವ ಎದ್ದೇಳಿ, ಏನಾಯಿತು ಅಂತ ಅಳಕ್ಕೆ ಪ್ರಾರಂಭಿಸ್ತಾಳೆ. ಅದನ್ನು ಕೇಳಿ ಚಾರು, ರಾಮಾಚಾರಿ, ಕಿಟ್ಟಿ ಎಲ್ಲರೂ ಓಡಿ ಬಂದು ನೋಡ್ತಾರೆ. ನಾರಾಯಣಾಚಾರ್ಯರು ಕೆಳಗೆ ಬಿದ್ದಿರ್ತಾರೆ. ಆಗ ಎಲ್ಲರೂ ಅವರನ್ನು ಎಬ್ಬಿಸಿ ಮೇಲೆ ಕುಡಿಸ್ತಾರೆ. ಆಗ ಅಜ್ಜಿಗೆ ಕೇಳ್ತಾರೆ, ಏನಾಯ್ತು ಅಜ್ಜಿ, ಏನಾಯಿತು, ಯಾಕೇನಾಯಿತು ಅಂತ ಕೇಳ್ತಾನೆ ಇರ್ತಾರೆ. ಅದಕ್ಕೆ ಅಜ್ಜಿ ನಡೆದ ಘಟನೆ ಎಲ್ಲ ಹೇಳ್ತಾಳೆ. ಇತ್ತ ಮಾನ್ಯತೆಗೆ ರೌಡಿ ತೇಜನಿಂದ ಕಾಲ್ ಬಂದು, ಮೇಡಮ್ ನಾನು ಹೇಳಿದ ವಿಷಯ ಏನು ಮಾಡಿದ್ರಿ ಅಂತ ಕೇಳ್ತಾನೆ. ಅದಕ್ಕೆ ಮಾನ್ಯತಾ, ಏನೋ ನಿಂದು ಹೇಳಿದ ಕೆಲಸನೂ ಸರಿಯಾಗಿ ಮಾಡಲ್ಲ, ಇವಾಗ ನಿಮ್ಮವ್ರನ್ನೆಲ್ಲ ನಾನು ಬಿಡಿಸೋಬೇಕಾ? ಇದೊಳ್ಳೆ ಕೆಲಸ ಆಯ್ತಲ್ಲ, ಇವಾಗ ನಂದು ಆಗಿದೆ, ನಿಮ್ಮದೇನು ಅಂತಾನೆ. ಅದಕ್ಕೆ ತೇಜ ಹೇಳ್ತಾನೆ, ಮೇಡಮ್ ನಮ್ಮದು ಕಾಂಟ್ಯಾಕ್ಟ್ ಇರೋದೆಲ್ಲ ಅವರಿಗೆ ಗೊತ್ತಾಗ್ಬಿಡುತ್ತೆ. ಅವರು ಕಾಲ್ ಹಿಸ್ಟ್ರಿ ಚೆಕ್ ಮಾಡಿದರೆ ನಿಮ್ಮ ಹೆಸರಿರೋದು ಗೊತ್ತಾದರೆ ನಾವೆಲ್ಲ ಕಾಂಟ್ಯಾಕ್ಟ್ ಇದ್ದೀವಿ ಅನ್ನೋದು ಅವರಿಗೆ ವಿಷಯ ಗೊತ್ತಾಗುತ್ತೆ. ಅವಾಗ ನೀವೇನು ಮಾಡ್ತೀರಾ? ನಾನು ಹೇಗೋ ಊರು ಬಿಟ್ಟು ಹೋಗ್ಬಿಡ್ತೀನಿ. ಅವಾದರೆ ನೀವೇನು ಮಾಡೋಕ್ಕಾಗುತ್ತೆ? ನೋಡಿ ಮೇಡಮ್, ನಾನು ಹೇಳೋದನ್ನು ನಾನು ಹೇಳಿದ್ದೀನಿ, ನಿಮಗೆ ಬಿಟ್ಟಿದ್ದು, ನಿಮ್ಮ ಹುಷಾರಲ್ಲಿ ನೀವಿರಿ, ಆದಷ್ಟು ಬೇಗ ಅವರನ್ನು ಅಲ್ಲಿಂದ ಬಿಡಿಸೋಕ್ಕೆ ಟ್ರೈ ಮಾಡಿ ಅಂತ ಹೇಳಿ ಅವನು ಕಾಲ್ ಕಟ್ ಮಾಡಿಬಿಡ್ತಾನೆ. ಅದಕ್ಕೆ ಮಾನ್ಯತಾ ಟೆನ್ಷನ್ ಆಗ್ತಾಳೆ. ಟೆನ್ಷನ್ ಆಗಿ ರಾಘವೇಂದ್ರಗೆ ಕಾಲ್ ಮಾಡಿ ನಡೆದ ವಿಷಯನೆಲ್ಲ ಹೇಳಿ ಅವರನ್ನು ಸ್ಟೇಷನಿಂದ ಬಿಡಿಸೋಕ್ಕೆ ಟ್ರೈ ಮಾಡ್ತಾಳೆ.
ಇತ್ತ ಎಲ್ಲರೂ ಬಂದು ನಾರಾಯಣಾಚಾರ್ಯನ ಮೇಲೆ ಕೂಡಿಸಿ ಅವ್ರನ್ನ ವಿಚಾರಿಸೋ ಅಷ್ಟರಲ್ಲಿ ಡಾಕ್ಟ್ರು ಬರ್ತಾರೆ. ಡಾಕ್ಟ್ರು ಬಂದ ತಕ್ಷಣ ಅವರನ್ನು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಸ್ವಲ್ಪ ನಂತರ ನಾರಾಯಣಾಚಾರ್ಯರು ಕಣ್ಬಿಡ್ತಾರೆ. ಕಣ್ಬಿಟ್ಟ ತಕ್ಷಣ ಎಲ್ಲರೂ ಸ್ವಲ್ಪ ಖುಷಿ ಆಗ್ತಾರೆ. ಆಗ ನಾರಾಯಣಾಚಾರ್ಯರು ಮೆಲ್ಲನೆ ಸ್ಮೈಲ್ ಮಾಡ್ತಾ ಕೈ ಎತ್ತೋಕ್ಕೆ ಟ್ರೈ ಮಾಡ್ತಾರೆ. ಆಗ ಶ್ರುತಿ ಅಮ್ಮ ಅಪ್ಪ ಕೈ ಎತ್ತಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರು ಹೇಳ್ತಾರೆ, ಏನು ಇದೆಲ್ಲ ನಿಜನಾ, ನಾವು ನೋಡ್ತಿರೋದು ನಿಜನಾ ಅಂತ. ಅದಕ್ಕೆ ಅಜ್ಜಿ ಹೇಳ್ತಾಳೆ, ಏನೋ ಅಭಿಷೇಕನ ಆಯಿತು ಅಂತ ಹೇಳ್ತಾ ಇದ್ದಲ್ಲೇ, ಇವಾಗ ನೋಡಿ ಆ ದೇವ್ರಿಗೆ ಹೋಗಿ ಬಂದಮೇಲೆ ಆ ದೇವರೇ ನಮಗೆ ಒಳ್ಳೇದು ಮಾಡ್ತಾ ಇದ್ದಾನೆ. ಅಂತೂ ನಮ್ಮ ನಾನಿಗೆ ಎಲ್ಲ ಒಳ್ಳೇದೇ ಇತ್ತು, ಅವ್ನು ಸರಿ ಹೋದ ಅಂತ ಹೇಳ್ತಾಳೆ. ಅದಕ್ಕೆ ಎಲ್ಲರೂ ಖುಷಿ ಪಡ್ತಾರೆ. ಅಷ್ಟರಲ್ಲಿ ವೈಶಾಖ ಸೈಡ್ಗೆ ಬಂದು ತನ್ನ ತಮ್ಮ ವಿಶಾಲ್ಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿ, ಯಾಕೋ ಹೀಗೆ ಮಾಡಿದೆ, ನಿನಗೇನಾದರೂ ಸ್ವಲ್ಪನಾದರೂ ನಾಚಿಕೆ ಅನ್ನೋದು ಐತಾ ಅಂತ ಕೇಳ್ತಾಳೆ. ಯಾರನ್ನು ಕೇಳಿ ಮನೆ ಬಂದೆ ನೀನು ಅಂತ ಕೇಳಿದಾಗ ವಿಶಾಲ್ ಹೇಳ್ತಾನೆ, ಯಾರನ್ನು ಯಾಕೆ ಕೇಳಿ ಬರಬೇಕು, ಓಹೋ ನೀನು ಈ ಮನೆ ದೊಡ್ಡ ಸೊಸೆ ಅಲ್ವಾ, ಹಾಗಂತ ನಿನ್ನ ಪರ್ಮಿಷನ್ ತೊಗೊಂಡು ನಾನು ಆ ಮನೆ ಬರಬೇಕಿತ್ತಾ ಅಂತ ಕೇಳ್ತಾನೆ. ಅದಕ್ಕೆ ವೈಶಾಖ, ಏನು ಮಾತಾಡ್ತಿದ್ಯಾ, ಆಯ್ತಮ್ಮ ನೆಕ್ಸ್ಟ್ ಟೈಮ್ ಬರುವಾಗ ನೀ ದೊಡ್ಡ ಸೊಸೆ ಎಲ್ಲ ನೀನು ಪರ್ಮಿಷನ್ ತೊಗೊಂಡೇ ಬರ್ತೀನಿ ಅಂತ ಹೇಳ್ತಾಳೆ. ಆಗ ವೈಶಾಖ ಹೇಳ್ತಾಳೆ, ದರ್ಶನ ಎಲ್ಲ ಚೆನ್ನಾಗಾಯಿತು ಅಂತ ಖುಷಿ ಖುಷಿ ಬಂದ್ವಿ, ಅಷ್ಟರಲ್ಲೇ ನೋಡಿದ್ರೆ ಹೀಗೆಲ್ಲ ಮಾಡಿಬಿಟ್ಟಿದೆಯಲ್ಲೋ ಅಂತ ಹೇಳ್ತಾಳೆ. ಅದಕ್ಕೆ ವಿಶಾಲ್ ಹೇಳ್ತಾನೆ, ಆ ಖುಷಿ ಹಾಳು ಮಾಡೋಕೆ ಅಂತ ನಿನ್ನ ಕಳಿಸಿದ್ದು, ಆದರೆ ನೀನೇನು ಮಾಡ್ತಿದ್ಯಾ ಅಲ್ಲಿ, ಅವ್ರ ಜೊತೆನೇ ಸೇರ್ಕೊಂಡು ಖುಷಿಯಾಗಿದೆಯಾ. ನಾನಂತೂ ಹಾಗಿರೋಕ್ಕಾಗಲ್ಲ, ನನ್ನ ಅಪ್ಪನ ಸಾವು ನನಗೆ ಇನ್ನೂ ಕಾಡ್ತಾ ಇದೆ, ಅದನ್ನೆಲ್ಲ ಮರೆತು ಇನ್ನೊಬ್ರು ಖುಷಿ ನೋಡ್ಕೊಂಡು ಬದುಕೋಕ್ಕಾಗಲ್ಲ ನನಗೆ, ನಾನು ನಮ್ಮ ಅಪ್ಪನ ಮಗ ಅಂತ ಹೇಳಿ ಅವಳ ಕಾಲ್ನ ಕಟ್ ಮಾಡಿಬಿಡ್ತಾನೆ. ಇತ್ತ ಮನೆಯವರೆಲ್ಲ ನಾರಾಯಣಾಚಾರ್ಯ ಕೈಕಾಲು ಮೂಮೆಂಟ್ಗಳನ್ನು ನೋಡಿ ಖುಷಿ ಪಡ್ತಾ ಇದ್ದಾರೆ. ಅಂತೂ ನಮ್ಮ ಕಷ್ಟ ಎಲ್ಲ ದೂರ ಆಯಿತು, ಇನ್ಮೇಲಾದರೂ ನಮ್ಮ ಜೀವನದಲ್ಲಿ ಖುಷಿ ಇರುತ್ತೆ. ಆಗ ಅಜ್ಜಿ ದೇವಸ್ಥಾನದಿಂದ ತಂದಿರೋ ಪ್ರಸಾದನ ನನ್ನ ಮಗನಿಗೆ ಕೊಡಿ ಅಂತ ಹೇಳ್ತಾಳೆ. ಆಗ ದೇವಸ್ಥಾನ ತಂದಿರೋ ಪ್ರಸಾದನ ನಾರಾಯಣಾಚಾರ್ಯಗೆ ಕೊಡ್ತಾರೆ. ಕೊಟ್ಟ ನಂತರ ಅವರು ಎದ್ದೊಳಕ್ಕೆ ಪ್ರಯತ್ನ ಪಡ್ತಾರೆ. ಅದನ್ನು ನೋಡಿ ಎಲ್ಲರೂ ಆಶ್ಚರ್ಯದಿಂದ ಖುಷಿ ಪಡ್ತಾರೆ. ಹಾಗೆ ಅವರು ಎದ್ದೇಳ್ತಾ ಮಾತಾಡೋಕ್ಕೂ ಟ್ರೈ ಮಾಡ್ತಾರೆ. ಅದನ್ನು ಚಾರು ನೋಡಿ, ಅತ್ತೆ ಮಾವ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಅದನ್ನು ಕಂಡು ಎಲ್ಲರೂ ಖುಷಿ ಆಗ್ತಾರೆ. ಇತ್ತ ಎಲ್ಲರೂ ಖುಷಿ ಪಡ್ತಿರುವಾಗ ಕಿಟ್ಟಿಗೆ ಡೌಟ್ ಬರುತ್ತಾ, ಅಲ್ಲ ನಾವು ಯಾರು ಡಾಕ್ಟ್ರಿಗೆ ಕಾಲ್ ಮಾಡೇ ಇಲ್ಲ, ಅದು ಹೇಗೆ ಡಾಕ್ಟ್ರು ಕರೆಕ್ಟ್ ಟೈಮ್ಗೆ ಬಂದರು ಅಂತ. ಅವನ ಡೌಟ್ ಪ್ರಕಾರ ಅವನು ವೈಶಾಖಳ ಬಳಿ ಹೋಗಿ ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇತ್ತ ಮನೆಯವರೆಲ್ಲರೂ ಖುಷಿಯಿಂದ ಮಾತಾಡ್ತಿರ್ತಾರೆ. ಆಗ